ಕಾಫಿನಾಡ್ನಲ್ಲಿ ಕಾಂಗ್ರೆಸ್ನ ರಾಜ್ಯ ಮಟ್ಟದ ನಾಯಕನಿಂದ ಗೂಂಡಾಗಿರಿಯ ವರ್ತನೆ, ದಾದಾಗಿರಿಯನ್ನ ತೋರ್ಪಡಿಸ್ತಾ ಇರುವಂತಹ ಪ್ರಕ್ರಿಯೆ ವ್ಯಕ್ತವಾಗಿದೆ. ವೃದ್ಧ ದಂಪತಿ ಮೇಲೆ ಕಾಂಗ್ರೆಸ್ ಕಿಸಾನ್ ಘಟಕದ ರಾಜ್ಯಾಧ್ಯಕ್ಷ ಸಚಿನ್ ಮೀಗಾ ದರ್ಪವನ್ನ ತೋರ್ಪಡಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಬೇರುಕುಡಿಗೆ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿರುವುದು. ರಮೇಶ್ ಭಟ್ರಿಂದ 5 ಎಕರೆ 25 ಗುಂಟೆ ಜಮೀನನ್ನ ಖರೀದಿಸಿರುವ ಸಚಿನ್ ಮೀಗಾ ಇದೀಗ ವೃದ್ಧರ ವಾಸದ ಮನೆಯನ್ನೂ ಕೂಡ ಬಿಟ್ಟು ಹೋಗುವಂತೆ ಮಾನಸಿಕವಾಗಿ ಹಿಂಸೆಯನ್ನ ಕೊಡ್ತಾ ಇರುವ ಆರೋಪ ಕೇಳಿಬಂದಿದೆ. ಬಾಗಿಲು ಮುರಿದು ನೀರು, ವಿದ್ಯುತ್ ಮೀಟರ್ ಎಲ್ಲವನ್ನೂ ಕೂಡ ಕಸಿದುಕೊಳ್ಳೋ ಮೂಲಕವಾಗಿ ಅವರಿಗೆ ಕೊಡಬಾರ್ದ ಹಿಂಸೆಯನ್ನ ಕೊಡ್ತಾ ಇದ್ದಾರೆ ಎಂಬ ದೂರನ್ನ ವೃದ್ಧ ದಂಪತಿಗಳು ವ್ಯಕ್ತಪಡಿಸಿದ್ದಾರೆ. ವೃದ್ಧ ರಮೇಶ್ ಭಟ್ಗೆ ಸೇರಿದ 24 ಎಕರೆ ಅಡಿಕೆ ಕೊಯ್ಯಲು ಬಿಡ್ತಾ ಇಲ್ವಂತೆ, ಅಲ್ಲೂ ಕೂಡ ಟಾರ್ಚರ್ ಅಂತೆ. ಸಚಿನ್ ಬೆದರಿಕೆಯಿಂದ ಆತ್ಮಹತ್ಯೆಯೊಂದೇ ದಾರಿ ಅಂತ ವೃದ್ಧ ದಂಪತಿ ಕಣ್ಣೀರಿಟ್ಟಿದ್ದಾರೆ. ಮನೆಯಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ, ನೋಡಿ ಮನೆಯ ಪರಿಸ್ಥಿತಿ ಹೇಗಿದೆ, ಬಾಗಿಲುಗಳನ್ನ ಹೇಗೆ ಧ್ವಂಸ ಮಾಡಿದ್ದಾರೆ ಅಂತ, ಮೂಲಭೂತ ಸೌಕರ್ಯಗಳನ್ನು ಕೂಡ ಕಸ್ಕೊಂಡಿದ್ದಾರೆ. ಈ ರೀತಿಯ ನಿತ್ಯ ಟಾರ್ಚರ್ಗೆ ನಾವು ಒಳಗಾಗಿದ್ದೀವಿ, ಇದಕ್ಕೆ ಮುಕ್ತಿ ಯಾವಾಗ, ಇಲ್ಲಾಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ಬೇಕಾ, ಹೀಗೆ ಪ್ರಶ್ನೆ ಮಾಡ್ತಿದ್ದಾರೆ ವೃದ್ಧ ದಂಪತಿ. ಇದು ಹಿಂದಿನ ವರ್ಷ ನಡೆದಂಥ ಘಟನೆ. ನಾನು 24 ಎಕರೆ 26 ಗುಂಟೆ ನನ್ನ ಮಗನ ಹೆಸರು ಇರುತ್ತೆ. ಅವನ ಹೆಸರು ಕೌಶಿಕ ಅಂತ. ಅವನು ಬೇರೆ ದೇಶದಲ್ಲಿ ಇರ್ತಾನೆ. ಹಾಗಾಗಿ ನಾನೇ ನೋಡ್ತಾ ಇದ್ದೆ. ನನಗೆ ಏನು ಕಾರಣಾಂತರದಿಂದ ನನಗೆ ಇಲ್ಲಿ ಬರೋಕ್ಕಾಗಲಿಲ್ಲ. ಅದು ನಾನು ಇದರಲ್ಲಿ ಹೋದ ವರ್ಷ ಕಾಫಿ ಅಡಿಕೆ ಮೆಣಸು ಎಲ್ಲ ಅವನಿಗೆ ಕುಯ್ಕೊಂಡು ಹೋಗಿದ್ದಾನೆ. ಕುಯ್ಕೊಂಡು ಹೋಗಿದ್ದಾರೆ. ಇವಾಗ 1 ವರ್ಷದಿಂದನೂ ನಮ್ಮ ಆಳುಗಳನ್ನೆಲ್ಲ ಅಡ್ಡ ಹಾಕೋದು, ಜಗಳ ಮಾಡೋದು, ಅವ್ರನ್ನ ಓಡಿಸೋದು ಎಲ್ಲ ಮಾಡ್ತಿದ್ದಾರೆ. ಈ ವರ್ಷನೂ ನಮಗೆ ಕಾಫಿ ಕುಯ್ಯೋಕ್ಕೆ, ಅಡಿಕೆ ಕುಯ್ಯೋಕ್ಕೆ ಯಾವುದಕ್ಕೂ ಬಿಡ್ತಾ ಇಲ್ಲ. ಮೊನ್ನೆ ನಮ್ಮ ಆಳು ಶೆಡ್ಯೂಲ್ಡ್ ಕ್ಯಾಸ್ಟು ಮೇಸ್ತ್ರಿ ಅಚ್ಯುತ ಅಂತ, ಅವನು ವಾಪಸ್ಸು ಕೆಲಸ ಮುಗಿಸಿ ಬರ್ತಾ ಇದ್ದಾಗ ಅವ್ನಿಗೆ ಅಡ್ಡ ಹಾಕಿ ಅವ್ನಿಗೆ ಹೊಡೆದು ಅವ್ನ ಮೊಬೈಲ್ ಕಿತ್ಕೊಂಡು ಹೋಗಿದ್ದಾರೆ. ನಾವು ಈ ವಿಷಯ ಎಲ್ಲ ಕೊಪ್ಪ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆದರೆ ಅವರು ಯಾವ ಆ್ಯಕ್ಷನ್ನು ತಗೋತಾ ಇಲ್ಲ. ನಾವು ಫೋನ್ ಮಾಡಿದರೆ ನಮಗೆ ಅಗೇನೆಸ್ಟಾಗೆ ಮಾತಾಡ್ತಾರೆ. DYSP ಮನೆಯಿಂದ ಹೋಗಿ 24 ಗಂಟೆ ಒಳಗೆ ನಿನ್ನೆ ರಾತ್ರಿ ಫೋನ್ ಮಾಡಿ ಖಾಲಿ ಮಾಡಿ ಅಂದರು, ಇವತ್ತು ಬೆಳಗ್ಗೆ ಫೋನ್ ಮಾಡಿ ಖಾಲಿ ಮಾಡಿ ಅಂದರು. ನನಗೆ 68 ವರ್ಷ, ನಮ್ಮನೆಯವ್ರಿಗೆ 74 ವರ್ಷ. ನಾವು ಈ ಥರ ನಮಗೆ